ನಿಗಮ ಟಿವಿಯ ಎಲ್ಲ ವೀಕ್ಷಕರುಗಳಿಗೂ ನಮಸ್ಕಾರಗಳು. ದಿನಾಂಕ ಅಕ್ಟೋಬರ್ 14ರಂದು ನಮ್ಮ KSRTC MD ಅಕ್ರಮ್ ಪಾಷಾರವರು ಜಂಟಿ ಕ್ರಿಯಾ ಸಮಿತಿಯವರಿಗೆ ಒಂದು ಪತ್ರ ಬರೆದಿದ್ರು. ಯಾಕೆ ಬರೆದರು ಅಂತಂದರೆ, ದಿನಾಂಕ 15ರಿಂದ 19ರವರೆಗೂ 5 ದಿವಸ ರಾಜ್ಯದ ಪ್ರಮುಖ 3 ಸ್ಥಳಗಳಲ್ಲಿ ಬೆಂಗಳೂರು, ಕಲಬುರಗಿ, ಹುಬ್ಬಳ್ಳಿನಲ್ಲಿ ಉಪವಾಸ ಸತ್ಯಾಗ್ರಹ ಮಾಡ್ತೇವೆ ಅಂತೇಳಿ ಜಂಟಿ ಕ್ರಿಯಾ ಸಮಿತಿಯವರು ಅನೌನ್ಸ್ ಮಾಡಿದ್ದರ ಹಿನ್ನೆಲೆಯಲ್ಲಿ 14ನೇ ತಾರೀಕು ಅವರು ಒಂದು ಪತ್ರ ಬರೆದು 15 ದಿವಸಗಳ ಒಳಗಾಗಿ ಈ ಸಮಸ್ಯೆ ಇತ್ಯರ್ಥಕ್ಕಾಗಿ ಮುಖ್ಯಮಂತ್ರಿಗಳ ಒಂದು ಸಭೆ ಏರ್ಪಡಿಸ್ತೇವೆ, ಅಲ್ಲಿ ಇತ್ಯರ್ಥ ಮಾಡ್ಕೋಬೋದು ಅನ್ನೋ ಒಂದು ಆಫರ್ ಕೊಟ್ಟು ಇದನ್ನು ಮುಂದೂಡಬೇಕು ಅಂತ ಕೋರಿದ್ರು. ಹಾಗಾಗಿ ಆವತ್ತು ಅಂದರೆ 15ರಿಂದ ನಡೀಬೇಕಾಗಿದ್ದ ಅನಿರ್ದಿಷ್ಟಾವಧಿ ಮುಷ್ಕರ ಏನಿತ್ತು 5 ದಿವಸಗಳ ಮಟ್ಟಿಗೆ ಅದನ್ನು ಅವರು ಮುಂದೂಡಿದರು. ಅದು ಅಭಿನಂದನೀಯ. ನಮ್ಮದು ಉದ್ದೇಶ ಏನಿತ್ತು ಅಂತಂದರೆ, ಉಪವಾಸ ಇತ್ಯಾದಿ ಸತ್ಯಾಗ್ರಹ ಅನ್ನೋದೇನಿದೆ ಅದು ಗಾಂಧಿಗಿರಿ, ಗಾಂಧಿ ಮಾರ್ಗ, ಅದರಲ್ಲಿ ಖಂಡಿತ ಯಶಸ್ಸು ಸಿಗುತ್ತೆ, ಪ್ರಾಮಾಣಿಕವಾಗಿ ಇದು ಮಾಡಲಿ ಅನ್ನುವ ಒಂದು ಉದ್ದೇಶ ಇಟ್ಕೊಂಡು ನಾವು ಸಹ ಇದು ಯಶಸ್ವಿ ಆಗಲಿ ಅಂತೇಳಿ ಇದಕ್ಕೆ ಬೆಂಬಲಿಸ್ತೇವೆ ಅಂತೇಳಿ ಎಲ್ಲ ಹೇಳಿಕೆ ಕೊಟ್ಟಿದ್ವು. ಆದರೆ 15 ದಿವಸಗಳಾದರೂ ಸಹ ಏನು ಅಕ್ರಮ್ ಪಾಷಾ ಅವರು MD KSRTC ಇವರು ಯಾವುದೇ ಒಂದು ಕ್ರಮ ತಗೊಂಡಿದ್ದು ಕಂಡು ಬರಲಿಲ್ಲವಾದ್ದರಿಂದ 30ನೇ ತಾರೀಕು ಅಕ್ಟೋಬರ್ 30 ಅವರನ್ನು ನಾವು ಭೇಟಿಯಾಗಿದ್ವಿ. ನಾವು ಭೇಟಿಯಾದಾಗ ನಾವು ಭಾಳ ಸ್ಪಷ್ಟವಾಗಿ ಹೇಳಿದ್ವು, ನಾವೊಂದು 15-20 ನಿಮಿಷಕ್ಕಿಂತ ಹೆಚ್ಚು ಮಾತಾಡೋಕ್ಕಿದೆ, ಎಲ್ಲರೂ ಆವಾಗ ಇಂಟರ್ವ್ಯೂನ್ ಆಗೋದು ಬೇಡ ಬೇರೆಯವರು ಅಂತೇಳಿ ಬಾಗಿಲಾಕಿ 1 to 1 ಅನ್ನೋ ರೀತಿಯಲ್ಲಿ ಸುಮಾರು ಒಂದು 30-35 ನಿಮಿಷ ಮಾತಾಡಿದ್ವಿ. ಈ ಸಮಸ್ಯೆಗಳ ಬಗ್ಗೆ, ಇದರ ಹಿನ್ನೆಲೆ ಬಗ್ಗೆ, ಯಾಕೆ ಈ ಸಮಸ್ಯೆ ಉಂಟಾಯಿತು ಅನ್ನೋದ್ರ ಬಗ್ಗೆ, ಈ ಸಮಸ್ಯೆಗೆ ಪರಿಹಾರ ಏನು ಅನ್ನೋದ್ರ ಬಗ್ಗೆ ಎಲ್ಲವನ್ನೂ ವಿವರಿಸ್ತಾ ಬಂದ್ವಿ. ಬಹಳ ತಾಳ್ಮೆಯಿಂದ ಎಲ್ಲ ಕೇಳಿದರು. ಮತ್ತು ಈ ಸಮಸ್ಯೆಯ ಇತ್ಯರ್ಥಕ್ಕೆ ಬೇರೆ ಬೇರೆ ಆಪ್ಷನ್ಸ್, ಈ ರೀತಿ ಬಗೆಹರಿಸ್ಬೋದು, ಆ ರೀತಿ ಬಗೆಹರಿಸ್ಬೋದು, ಈ ಥರ ಒಂದು 3-4 ಆಪ್ಷನ್ಸ್ ಸಹ ನಾವು ಆವತ್ತು ಅವರಿಗೆ ಕೊಟ್ಟರು. ಭಾಳ ನಿಧಾನವಾಗಿ ಎಲ್ಲ ಕೇಳಿಸ್ಕೊಂಡು ಇದನ್ನೆಲ್ಲ ಪರಿಶೀಲನೆ ಮಾಡಿ ಆದಷ್ಟು ಬೇಗ ಆ ಒಂದು ಸರ್ಕಾರದ ಜೊತೆಯಲ್ಲಿ ವ್ಯವಹರಿಸಿ, ಅಂದರೆ ಕನ್ಕರೆನ್ಸ್ ತಗೊಂಡು ಇದ್ರದ್ದು ಬಗ್ಗೆ ಕ್ರಮ ತಗೋತೇವೆ ಅನ್ನೋ ಮಾತನ್ನು ಹೇಳಿದರು. ಆ ಹಿನ್ನೆಲೆಯಲ್ಲೇ ನಾನು ಮತ್ತೆ ಈಗ ಮಾತಾಡಿದ್ವಿ, ಈ ರೀತಿ ಹೇಳಿದ್ದೇವೆ, ಆಸ್ ಅರ್ಲಿ ಆಸ್ ಪಾಸಿಬಲ್ ಇದು ಒಂದು ಲಾಜಿಕಲ್ ಎಂಡಿಗೆ ಬರುತ್ತೆ ಇತ್ಯಾದಿ ಇದೇ ಟಿ ವಿನಲ್ಲಿ ನಾನು ಒಮ್ಮೆ ಹೇಳಿದ್ದೆ. ಆ ಟಿ ವಿನಲ್ಲಿ ಹೇಳಿದ್ದು ಒಂದು ಎಕ್ಸ್ಟ್ರಾ ಮಾತೇನಿತ್ತು ಅಂತಂದರೆ, ನೀವು ಅಂದರೆ ಏನೂ ಪೂರ್ವ ತಯಾರಿ ಇಲ್ಲದೆ ಜಂಟಿ ಕ್ರಿಯಾ ಸಮಿತಿಯವರಿಗೂ ಮುಖ್ಯಮಂತ್ರಿಗಳಿಗೂ ಮಾತುಕತೆಗೆ ಮುಖಾಮುಖಿ ಮಾಡಿದಾಗ ಯಥಾ ಪ್ರಕಾರ ಅವರು ಅದೇ ನಿಲುವಿಗೆ, ಇವರು ಇದೇ ನಿಲುವಿಗೆ ಬಂದು ಮತ್ತೆ ಏನಾದರೂ ಸಭೆ ವಿಫಲ ಆಗಿ ವ್ಯರ್ಥ ಆಗೋದು ಬೇಡ. ಅದಕ್ಕೂ ಮೊದಲು ನೀವು 4 ಜನ MDಗಳು, ಸುಮಾರು 1 ಡಜನ್ನಷ್ಟು ಏನು ಕಾರ್ಮಿಕ ಸಂಘಗಳಿದೆ ಅವುಗಳ ಪ್ರತಿನಿಧಿಗಳು ಕರೆಸಿ ನೀವೆಲ್ಲ ಒಂದು ಒಟ್ಟಭಿಪ್ರಾಯಕ್ಕೆ ಬನ್ನಿ ಅಂತೇಳಿ ಒಂದು ಸಭೆ ಮಾಡಿ, ಒಟ್ಟಭಿಪ್ರಾಯಕ್ಕೆ ಬರೋಕ್ಕೆ ಅವ್ರಿಗೆ ಏನೇನು ಸಲಹೆ ಸಹಕಾರ ಕೊಡಬೇಕು ಎಲ್ಲ ಮಾಡಿ, ನೀವು ಸಹ ಅವರ ಜೊತೆಯಲ್ಲಿ ಚರ್ಚೆಯಲ್ಲಿ ಪಾಲ್ಗೊಳ್ಳಿ. ಅಲ್ಟಿಮೇಟಾಗಿ ಈ ಒಂದು ಕಗ್ಗಟ್ಟಿಗೆ, ಒಂದು ಸಮಸ್ಯೆಗೆ ಪರಿಹಾರ ಕಂಡುಹಿಡಿದು ಆನಂತರ ಮುಖ್ಯಮಂತ್ರಿಗಳ ಮುಂದೆ ಹೋಗಿ, ನೋಡಿ ನಾವು ದ್ವಿಪಕ್ಷೀಯವಾಗಿ ಈ ರೀತಿ ಮಾತಾಡಿದ್ದೀವಿ, ಇಂತಹ ತೀರ್ಮಾನಕ್ಕೆ ಬಂದಿದ್ದೇವೆ, ನಿಮ್ಮದೊಂದು ಕನ್ಕರೆನ್ಸ್ ರೀತಿಯಲ್ಲಿ ಬನ್ನಿ ಅಂತ ಅವ್ರ ಮುಂದೆ ವಿವರಿಸಿ ಸೌಹಾರ್ದಯುತವಾಗಿ ಪರಸ್ಪರ ಶೇಕ್ ಹ್ಯಾಂಡ್ ಮಾಡಿ ವಿನ್ ಆ್ಯಂಡ್ ವಿನ್ ಅನ್ನೋ ಪೊಸಿಷನ್ನಲ್ಲಿ ಈ ಪ್ರಕರಣ ಇತ್ಯರ್ಥ ಆಗುತ್ತೆ ಅನ್ನೋದನ್ನೆಲ್ಲ ಹೇಳಿದ್ವು. ಆದರೆ ಇದಕ್ಕೆ ಕೆಲವರೆಲ್ಲ ಆಕ್ಷೇಪಣೆ ಮಾಡಿದರು. ಎನಿಹೌ ಅದೇನೇ ಮಾಡಿರಲಿ, ಅದೆಲ್ಲ ಪ್ರಶ್ನೆ ಅಲ್ಲ ಇಲ್ಲಿ. ಈಗ ನಾನು ಹೇಳುವುದೇನು ಅಂದರೆ,
ಅದು ಅಂದರೆ ಅಕ್ಟೋಬರ್ 30 ಅಷ್ಟು ಮಾತು ಅಕ್ರಮ್ ಪಾಷಾ ಸಾಹೇಬ್ರ ಜೊತೆ ಮಾತನಾಡಿದ ನಂತರವೂ ಮತ್ತೆ 15 ಬಂತು. ಅಂದರೆ 15 ದಿವಸದಲ್ಲಿ ತೀರ್ಮಾನ ಮಾಡ್ತೀವಿ ಅಂತಂದವರು ಆ 15 ದಿವಸದಲ್ಲೇನೂ ಮಾಡಲಿಲ್ಲ. ಮತ್ತೆ ಇನ್ನೊಂದು 15 ದಿವಸದಲ್ಲಾದರೂ ಮಾಡ್ತಾರಾ ಅಂತ ನೋಡಿದ್ರೆ ಮಾಡಲಿಲ್ಲ. ಆ ಕಾರಣಕ್ಕೆ ನಾನು ಇವತ್ತು ಆ ಒಂದು ವ್ಯವಸ್ಥೆ ಬಗ್ಗೆ ಒಂದು ಚೂರು ಮಾತಾಡೋಕ್ಕೆ ಇಲ್ಲಿ ಇವತ್ತು ಬಂದಿದ್ದೇನೆ. ಮೊದಲನೇದಾಗಿ 4 ಕಾರ್ಪೊರೇಷನ್ಗಳಿಗೆ ಮದರ್ ಕಾರ್ಪೊರೇಷನ್ ಅಂತಂದರೆ KSRTC. KSRTC MD ಈಸ್ ದಿ ಸೋಲ್ ಹೈಯರ್ ಅಥಾರಿಟಿ. ಅವರು ಡಿಸಿಷನ್ ತಗೋಬೋದು. ಅಷ್ಟೇ ಅಲ್ಲ, ಅಲ್ಲಿ ಒಂದು ಅಧ್ಯಕ್ಷರು, ಉಪಾಧ್ಯಕ್ಷರಿದ್ದಾರೆ, ಬೋರ್ಡ್ ಮೆಂಬರ್ಸ್ ಇದ್ದಾರೆ, ಮಂತ್ರಿಗಳಿದ್ದಾರೆ. ಇವ್ರದ್ದೆಲ್ಲ ಅವನು ಒಂದು ಕನ್ಸೆಂಟ್ ತಗೊಳ್ಳೋಕ್ಕೆ ಪ್ರಯತ್ನ ಮಾಡಿದರೆ ಭಾಳ ದೊಡ್ಡ ಕೆಲಸ ಅಥವಾ ಭಾಳ ದೀರ್ಘವಾದ ಶ್ರಮ ಏನು ಬೇಕಾಗಿಲ್ಲ. ಆದರೆ ನನಗನ್ನಿಸ್ತದೆ ಅವರು ಒಂದು ಪೈಸದ ಶ್ರಮ ತಗೊಂಡಿಲ್ಲ ಅಂತ. ನಾನು ಹೇಳ್ತೇನೆ, ಒಬ್ಬ IAS ಆಫೀಸರ್ಗೆ ಈ ರೀತಿಯ ಒಂದು ವರ್ತನೆ ಖಂಡಿತ ಸರಿಯಲ್ಲ. IAS ಆಫೀಸರ್ ಹೌದು, ಅವರು ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಅವರ ಟ್ರೈನಿಂಗ್ ಆಗಿರುತ್ತೆ, ಮತ್ತು ಅದೆಲ್ಲನೂ ಆಗಿರುತ್ತೆ ಅಡ್ಮಿನಿಸ್ಟ್ರೇಷನ್ ಬಗ್ಗೆ. ಬಟ್ KSRTC ಅಂತಹ ಸಾರಿಗೆ ಸಂಸ್ಥೆಗಳ ವ್ಯವಹಾರ ಹೇಗೆ, ಇದನ್ನು ನಿಭಾಯಿಸೋದು ಹೇಗೆ ಅನ್ನೋದ್ರ ಬಗ್ಗೆ ಯಾವ ಟ್ರೈನಿಂಗು ಇರಲ್ಲ. ಬರ್ತಾರೆ, ಬಂದ ತಕ್ಷಣ ಅವರು HODs ಅವರು ಇರ್ತಾರೆ, ಅವರ ಏನು ಹೇಳ್ತಾರೋ ಅದನ್ನು ಕೇಳ್ತಾರೆ. ಆನಂತರ ಅದೇ ಲೋಕದಲ್ಲಿ ಪ್ರತಿ ದಿವಸ ಯಾರ್ದೋ ಒಂದು ಟ್ರಾನ್ಸ್ಫರು, ಯಾರಿಗೋ ಒಂದು ಒಡಿ ಕೊಡೋದು ಇತ್ಯಾದಿ 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 ಇದರಲ್ಲೇ ಮುಳುಗೋಗ್ತಾರೆ. ಅವರು ನಿಜ ಹೇಳ್ಬೇಕಂತಂದರೆ ಅವ್ರಿಗೆ ಸ್ವತಂತ್ರವಾಗಿ ಏನಾದರೂ ತೀರ್ಮಾನ ತಗೊಳ್ಳುವ, ಏನಾದರೂ ಆಲೋಚನೆ ಮಾಡುವ, ಡಿಸಿಷನ್ ಮೇಕಿಂಗ್ ಪವರ್ ಏನೇನೇನೇ ಇರಲ್ಲ. ಉದಾಹರಣೆಗೆ ಹಿಂದೆ ಸತ್ಯವತಿ ಅಂತೇಳಿ, ರಾಮಚಂದ್ರನ್ ಅಂತ ಹೇಳಿ ಏನು BMTCಲಿದ್ದರು, ಅವ್ರು ಬಂದ ತಕ್ಷಣ ಫಸ್ಟು ಎಲ್ಲ ಟ್ರೇಡ್ ಯೂನಿಯನ್ನವ್ರನ್ನು ಕರೆದು ಅವ್ರ ಜೊತೆ ಮಾತನಾಡಿ ಸಂಸ್ಥೆ ಹೇಗೆ ನಡೆಯೋದು ಏನು ಎಲ್ಲ ತಿಳ್ಕೊಳ್ತಿದ್ರು. ಅದೇ ರೀತಿ ಅನ್ಬು ಕುಮಾರ್ ಅವರು ಸುಮಾರು ಸಾರಿ ಎಲ್ಲ ಟ್ರೇಡ್ ಯೂನಿಯನ್ನವ್ರ ಜೊತೆಯಲ್ಲಿ ಸಭೆಗಳು ಮಾಡಿ ಅವರು ಈ ಟ್ರಾನ್ಸ್ಪೋರ್ಟ್ದು ವ್ಯವಹಾರ ಹೇಗೆ ಏನು ಅನ್ನೋದ್ರ ಬಗ್ಗೆ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು. ಆ ರೀತಿ ಯಾವುದೇ ಪ್ರಯತ್ನ ಮಾಡದೇ ಇರುವಂತಹ ಈಗ ಇರುವ 4 ಜನ MDಗಳು, ಅವರು ಹುಬ್ಬಳ್ಳಿನಲ್ಲಿರೋ ಅವರು ಮೇಡಮ್, ಅಥವಾ ಗುಲ್ಬರ್ಗದಲ್ಲಿರುವ ಮೇಡಮ್, ಬೆಂಗಳೂರಿನಲ್ಲಿ ಒಬ್ಬರು ಶಿವಕುಮಾರ್ ಅಂತ ಹೊಸ್ದಾಗಿ ಬಂದಿದ್ದಾರೆ. ಯಾರೊಬ್ಬರೂ ಸಾರಿಗೆ ಸಂಸ್ಥೆಯ ಸಮಸ್ಯೆ ಅಂದರೆ ಏನು, ಸಾರಿಗೆ ಸಂಸ್ಥೆ ಹೇಗೆ ಆಪ್ರೇಟ್ ಆಗ್ತದೆ, ಅದಕ್ಕೆ ಏನು ಪರಿಹಾರ, ಮ್ಯಾನೇಜ್ಮೆಂಟ್ ಹೇಗೆ ಅದನ್ನೆಲ್ಲ ಹಿಡಿದುಕೋಬೇಕು ಇತ್ಯಾದಿ ಇತ್ಯಾದಿ ಯಾವುದೇ ನಾಲೆಡ್ಜ್ ಇಲ್ಲದೆ, ನಾನು ಹೇಳ್ತೇನೆ IAS ಆಫೀಸರ್ಗಳು ಇಲ್ಲಿ ಬಂದು ಕೇವಲ ಅಲ್ಲಿ ಬಾಗಿಲಲ್ಲಿ ಒಳಗೆ ಬಿಡ್ತಾರಲ್ಲ ಅವ್ರನ್ನ ಸಹ ಸಲಹೆ ಕೇಳಿ ನಡೆಸುವಂಥ ಪರಿಸ್ಥಿತಿ ಬಂದಿದೆ. ಅವ್ರ PA ಇರ್ತಾರಲ್ಲ, ಯಾರು ನೋಡಬೇಕು, ಯಾರು ಬೆಳಗಿಂದ ಸಂಜೆವರೆಗೂ ಯಾರೋ ಬರ್ತಿರ್ತಾರೆ, ನೋಡ್ತಿರ್ತಾರೆ. ಅವ್ರದ್ದೇ ಏನೋ ಒಂದು ಸಮಸ್ಯೆಗಳು ಬಗೆಹರಿಸುವಂಥ ಕಾಲ ಕಳೆದ್ರೆ 98ನೇ ಇಸ್ವಿಯಿಂದ ಅಥವಾ 92ರಿಂದಲೇ ಶುರುವಾದ ಈ ಸಮಸ್ಯೆಯನ್ನು ಬಗೆಹರಿಸುವ ತಿಳುವಳಿಕೆ ಹೇಗೆ ಬರಬೇಕು? ಈ ಹಿನ್ನೆಲೆಯಲ್ಲಿ ನಾನು IAS ಆಫೀಸರ್ಸೇ ನೀವು ಆದರೆ ಬರೀ ಅಡ್ಮಿನಿಸ್ಟ್ರೇಷನ್ ಅಲ್ಲ, ಸಾರಿಗೆ ಸಂಸ್ಥೆಯ ಸಮಸ್ಯೆಗಳು, ಅದಕ್ಕೆ ಪರಿಹಾರವನ್ನು ಸಹ ತಿಳ್ಕೊಂಡು ಬಲ್ಲವರಿಂದ ಕೇಳಿ. ನಾವು ಸೀನಿಯರ್ ಇದ್ದೀವಿ, ನಮ್ಮ ಆನಂದ್ ಸುಬ್ರಾ ಅವರು ಸೀನಿಯರ್ ಇದ್ದಾರೆ, ಶರ್ಮಾ ಅವರು ಸೀನಿಯರ್ ಇದ್ದಾರೆ, ಗಂಗಾಧರಯ್ಯ ಅಂತ ಇದ್ದಾರೆ, ಹತ್ತು ಹಲವು ಇನ್ನು ಜಿಲ್ಲಾ ಮಟ್ಟದಲ್ಲಿ ವಿಭಾಗ ಮಟ್ಟಗಳಲ್ಲಿ ಭಾಳ ಜನ ಸೀನಿಯರ್ಸ್ ಇದ್ದಾರೆ. ಕಾರ್ಮಿಕ ಚಟುವಟಿಕೆಗಳು ತೊಡಗಿಸ್ಕೊಂಡು ಜೀವನವನ್ನು ಕರಗಿಸಿದವರು ಇದ್ದಾರೆ. ಕರೆದು ಮಾತಾಡೋದೇ ಇಲ್ಲ ಅಂತಂತಂದರೆ ನಾನು ಹೇಳಿ ಆ ಪ್ರಸಾದ್ ಸಾಹೇಬರು ಏನು ಇದ್ದರು ಪ್ರಧಾನ ಕಾರ್ಯದರ್ಶಿ ಸಾರಿಗೆ ಇಲಾಖೆ, ಅವ್ರಿಗೆ ಹೇಳಿದೆ 4 ಜನ MDಗಳನ್ನು ಮಿಕ್ಕಿದ್ದೆಲ್ಲ ಯೂನಿಯನ್ ಮುಖಂಡರನ್ನು ಒಂದು ಕನ್ಸೆನ್ಸಸ್ ಬರೋಕ್ಕಾಗಿ ಒಂದು ಮೀಟಿಂಗ್ ಸೇರಿಸಿ, ಒಂದು ದಿವಸ ಅಲ್ಲದ್ರೆ 2 ದಿವಸ ಆಗಲಿ ಎಲ್ಲನೂ ಈ ಸಮಸ್ಯೆಗೊಂದು ಪರಿಹಾರ ಕಂಡುಹಿಡಿಯೋಣ. ನಾವೆಲ್ಲ ಇರೋದು ಈ ಸಮಸ್ಯೆಗಳನ್ನು ಹೇಗೆ ಪರಿಹರಿಸ್ಬೋದು ಅನ್ನೋದನ್ನು ನಿಮಗೆ ಸಹಾಯ ಮಾಡಲಿಕ್ಕಷ್ಟೇ, ನಮ್ಮ ಸ್ವಾರ್ಥ ಏನೂ ಇಲ್ಲ. ಇಲ್ಲಿ ನೌಕರರಿಗೆ ಸಂಬಳ ಹೆಚ್ಚಾಗೋದು ಇತ್ಯಾದಿ ಇತ್ಯಾದಿ ಆಗ್ಬೋದೇ ಬಿಟ್ಟರೆ ಅದರಿಂದಾಗಿ
ಈ ಯೂನಿಯನ್ ಮುಖಂಡರು ಅಂತ ಹೇಳಿ ಜೀವನ ಸವಸಿರುವ ಯಾರೊಬ್ಬರಿಗೂ ವೈಯಕ್ತಿಕವಾಗಿ ಏನು ಲಾಭವೂ ಇಲ್ಲ. ನಾವೆಲ್ಲ ವಾಲಂಟ್ರಿ ಮಾಡ್ತಿರೋದು, ನಾವೆಲ್ಲ ಆಲ್ಮೋಸ್ಟು ನಿವೃತ್ತರಾಗಿರೋರು. ನಮ್ಮ ಅನುಭವದ ಆಧಾರದ ಮೇಲೆ ಈ ರಾಜ್ಯದ ಪ್ರಯಾಣಿಕರ ಹಿತದ ದೃಷ್ಟಿಯಿಂದ, ಈ ರಾಜ್ಯ ಸರ್ಕಾರಕ್ಕೆ ಒಂದು ಹೆಸರು ಬರಬೇಕು ಅನ್ನೋ ಒಂದು ದೃಷ್ಟಿಯಿಂದ, ಈ ಸಂಸ್ಥೆ ಆರೋಗ್ಯಕರವಾಗಿ ಬೆಳಿಬೇಕು ಉಳಿಬೇಕು ಅನ್ನೋ ದೃಷ್ಟಿಯಿಂದ, ಮತ್ತು ನೌಕರರು ಉತ್ಸಾಹದಿಂದ ಸಂತೋಷವಾಗಿ ಯಾವುದೇ ಒಂದು ಶೋಷಣೆ, ದಬ್ಬಾಳಿಕೆ, ಕಿರುಕುಳಕ್ಕೆ ಒಳಗಾಗದೆ ತಮ್ಮ ಕೆಲಸವನ್ನು ತಾವು ಇನ್ನೂ ಯಶಸ್ವಿಯಾಗಿ ನಿರ್ವಹಿಸುವ ದೃಷ್ಟಿಯಿಂದ ನಾವು ಈ ಒಂದು ಇದರಲ್ಲಿ ಇದ್ದೇವೆ. ಇದರಲ್ಲಿ ಬೇರೆ ಬೇರೆಯವರು ಯಾವ ರೀತಿ ಹೇಳ್ಬೋದು. ನಿಜ ಹೇಳಬೇಕು ಅಂತಂದರೆ ಸಾರಿಗೆ ಸಂಸ್ಥೆಯಲ್ಲಿರುವ ಬಹುತೇಕ ಸಂಘಗಳು ಬೇರೆ ಬೇರೆ ರಾಜಕೀಯ ಪಕ್ಷಗಳಿಂದ ಅಥವಾ ಬೇರೆ ಯಾರೋ ಹುಟ್ಟಾಕಿದ್ದನ್ನು ನಡೆಸ್ತಿರೋರೇ ವಿನಃ ಮೂಲಭೂತವಾಗಿ ಸ್ವಶಕ್ತಿಯಿಂದ ಪರಿಣಾಮಕಾರಿಯಾಗಿ ಸಂಘ ಕಟ್ಟಿ ನಡೆಸ್ತಿರೋರು ನಾವು. ಯಾರಾದರೂ ಹೇಳಿ, ಇವತ್ತು ಯಾರೋ ಒಬ್ಬರು ಮಧ್ಯಾಹ್ನ ಹೇಳ್ತಿದ್ರು ಸ್ಟಾಫ್ ಆ್ಯಂಡ್ ವರ್ಕರ್ಸ್ ಫೆಡರೇಷನ್ ಮಾಡಿದಷ್ಟು ಕೆಲಸ ಅಂತ ಹೇಳಿ. ನಾನು ಹೇಳ್ತೇನೆ 96ರಿಂದನೂ 23ರವರೆಗೂ ಆದ ಯಾವ ಅಗ್ರಿಮೆಂಟ್ನಲ್ಲಿ ನಿಮ್ಮ ಪಾತ್ರ ಇದೆ? ಯಾವ ಅಗ್ರಿಮೆಂಟ್ ಆಗೋ ವೇತನ ಹೆಚ್ಚಳ ಆಗೋವಾಗ ನೀವು ಇಂಥ ಇದನ್ನು ನೌಕರರಿಗೆ ಈ ಸಾರಿ ಕೊಡಿಸಿದ್ದೇವೆ ಅಂತ ಹೇಳೋಂಗಿದೆ. ಬೇಕೋ ಬೇಡವೋ 1960ರಿಂದ 84ರವರೆಗೂ ಒಂದು 10 ಅಗ್ರಿಮೆಂಟ್ಗಳಾಯಿತು. ಆ ಎಲ್ಲ ಸಂದರ್ಭಗಳಲ್ಲಿ ನೌಕರರಿಗೆ ಒಂದಲ್ಲ ಒಂದು ಏನಾದ್ರೂ ಅವರು ಬೆನಿಫಿಟ್ ಸಿಗ್ತಾ ಬಂದಿದೆ. ವೇತನ ಆಗಿನ ಕಾಲಕ್ಕೆ ಎಷ್ಟು ಬೇಕೋ ಅಷ್ಟು ಹೆಚ್ಚಳ ಆಗ್ತಾ ಬಂದಿದೆ. ಆದರೆ 92 ಲಾಸ್ಟು ಸುಪ್ರೀಂ ಕೋರ್ಟ್ವರೆಗೂ ಹೋಗಿ ಬಂದಾದ ಮೇಲೆ ಮ್ಯಾನೇಜ್ಮೆಂಟು ಇವ್ರ ಜೊತೆಯಲ್ಲಿ ಸುಮ್ಮನೆ ಮಾತಾಡಿ ಶಾಸ್ತ್ರ ಮಾಡೋದು, ಏಕಪಕ್ಷೀಯವಾಗಿ ತಾವು ಡಿಕ್ಲೇರ್ ಮಾಡೋದು ಮಾಡ್ಕೊಂಡ್ಬಂದಿದ್ದಾರೆ. ಅದರಲ್ಲಿ ಆ ಯೂನಿಯನ್ ಪಾತ್ರ ಏನು? ಆ ಎಲ್ಲ ಹಿನ್ನೆಲೆಯಲ್ಲಿ ನಾನು ಹೇಳುವುದೇನು ಅಂತಂದರೆ, ಇವತ್ತಿಗೂ ಮಿಂಚಿಲ್ಲ. ನಾವು ನೌಕರರ ಪರವಾಗಿ, ನೌಕರರ ಹಿತದೃಷ್ಟಿಯಿಂದ ಒಟ್ಟಾರೆ ಸಾರಿಗೆ ಸಂಸ್ಥೆಯ ಅಧಿಕಾರಿಗಳೇನು ಈಗ ಎಕ್ಸಿಸ್ಟೆನ್ಸ್ ಇದ್ದಾರೆ, IASಗಳು ಆಚೆಯಿಂದ ಬಂದಿದ್ದಾರೆ, ಅವರಿಗೆ ಈ ಸಮಸ್ಯೆಯನ್ನು ಇತ್ಯರ್ಥ ಮಾಡುವ ನಿಟ್ಟಿನಲ್ಲಿ ಸಹಕಾರ ಕೊಡೋಣ. ನಮ್ಮ ಹಟ್ಟಕ್ಕೆ ಬಿದ್ದು ನೌಕರರಿಗೆ ಇದುವರೆಗೂ ಯಾವ ಸವಲತ್ತನ್ನು 96ರಿಂದ ವಿಶೇಷವಾಗಿ ಟ್ರೇಡ್ ಯೂನಿಯನ್ನಿನ ಕಾರಣದಿಂದ ಕೊಡಿಸೋಕ್ಕೆ ಸಾಧ್ಯ ಆಗಲ್ಲ. ಇದೇ ಧೋರಣೆ ಮುಂದುವರೆದರೆ ಎಲ್ಲ ಹಿನ್ನೆಲೆಯಲ್ಲಿ ನಾನು ಇವತ್ತು ಏನು ಸಾರಿಗೆ ಸಚಿವರಾಗಲಿ ಮುಖ್ಯಮಂತ್ರಿಗಳಾಗಲಿ ತಾವು ಬೇಜವಾಬ್ದಾರಿಯಿಂದ ಓಡೋಗುವ ಕೆಲಸ ಮಾಡಬಾರ್ದು. ಸಮಸ್ಯೆಯಿಂದ ಪಲಾಯನ ಮಾಡುವವರು ರಾಜಕಾರಣಿಗಳು ಅಲ್ಲ, ಮತ್ಸುದ್ದಿಗಳು ಅಲ್ಲ. ಆ ಸ್ಥಾನಕ್ಕೆ ಅವರು ಅನರ್ಹರು ಅಂತ ಪರಿಗಣಿಸಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ ಬೇರೆ 10 ಕೆಲಸಗಳು ಇರ್ಬೋದು ಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳಿಗೆ, ಅದಕ್ಕಿಂತ ಮುಖ್ಯವಾಗಿ 4 ಜನ MDಗಳಿಗೆ. ಇವರೆಲ್ಲ ಕೂತು ಒಂದು ತೀರ್ಮಾನವನ್ನು ಪ್ರಕಟಿಸಬೇಕು. ಇಷ್ಟೇ ನಾವು ಹೇಳ್ತಿರೋದು. ಅಕ್ಟೋಬರ್ 9, 24 ಅವತ್ತು ವಿಧಾನಸೌಧದಲ್ಲಿ ಒಂದು ಮೀಟಿಂಗ್ ನಡೀತು. ಆವತ್ತು ಬಿಡಿಯಾಗಿ 2 ಗುಂಪುಗಳಲ್ಲಿ ಮಂತ್ರಿಗಳ ಮುಂದೆ ಒಂದು ಸುದೀರ್ಘವಾದ ಚರ್ಚೆ ಸುಮಾರು 5-6 ಗಂಟೆ ಹೊತ್ತು ನಡೀತು. ಚರ್ಚೆ ಆದಮೇಲೆ ಅಲ್ಲಿಗೆ ನೌಕರರ ಸಂಘಗಳ ಬೇಡಿಕೆಗಳು ಏನು ಅನ್ನೋದು ಅರ್ಥ ಆಗಿದೆ ಮ್ಯಾನೇಜ್ಮೆಂಟ್ಗೆ ಅಂತ ಅರ್ಥ. ನೆಕ್ಸ್ಟ್ ಈ ಮೀಟಿಂಗಿನಲ್ಲಿ ಆಯಿತು, ನಮ್ಮದು ಆಪ್ಷನ್ ಏನು ಅಂತ ಹೇಳಬೇಕಾದ ಜವಾಬ್ದಾರಿ ಅವ್ರದ್ದು. ಇದುವರೆಗೂ ಮುಖ್ಯಮಂತ್ರಿಗಳ ಜೊತೆಯಲ್ಲಿ 4 ಮೀಟಿಂಗ್ಗಳಾದರೂ, ಕನ್ಸಿಲೇಷನಲ್ಲಿ 4 ಮೀಟಿಂಗ್ ಆದರೂ, ಸಾರಿಗೆ ಸಚಿವರ ಜೊತೆಯಲ್ಲಿ 4 ಮೀಟಿಂಗ್ಗಳಾದರೂ, 10 ಸಾರಿ ಹೊಸ ಏನು MD ಅವರ ಹತ್ರ ಹೋಗಿ ಕೂತು ಚರ್ಚೆ ಮಾಡಿದ್ರು ಅವರ ನಾವೇ ಮಿಡ್ದವ ಎಲ್ಲ ಹೇಳಿದ್ದೆಲ್ಲ ಕೇಳಿ ಹೂ ಅಂತ ಅನ್ನೋದಕ್ಕೆ IAS ಬೇಕಾಗಿಲ್ಲ, ಸಚಿವ ಸ್ಥಾನ ಬೇಕಾಗಿಲ್ಲ, ಮುಖ್ಯಮಂತ್ರಿ ಸ್ಥಾನ ಬೇಕಾಗಿಲ್ಲ. ನಾನು ತೀವ್ರವಾಗಿ ಹೇಳ್ತೇನೆ, ಬೇಜವಾಬ್ದಾರಿಯಿಂದ ನಡ್ಕೊಳ್ಳುವುದು ಅಥವಾ ನಿಧಾನಿಸುವ ನ್ಯಾಯ ನಿರಾಕರಿಸಿದ ನ್ಯಾಯ ಅಂತಾಗುತ್ತೆ. ಆಲಸ್ಯಂ ಅಮೃತಂ ವಿಷಂ. ಈ ಎಲ್ಲ ಮಾತುಗಳನ್ನು ನೆನಪಿಟ್ಕೊಂಡು ಕೂಡಲೇ 17ನೇ ತಾರೀಕು ಜಂಟಿ ಕ್ರಿಯಾ ಸಮಿತಿಯವ್ರ ಜೊತೆಯಲ್ಲಿ ಒಂದು ಕನ್ಸಲ್ಟೇಷನ್ ಇದೆ. ಅಲ್ಲಿ ನಿಮ್ಮ
ಒಂದು ವರ್ಷನ್ ಏನಿದೆ ಅದನ್ನು ಪ್ರಕಟಿಸಿ ಒಪ್ಪಿದರೆ ಸರಿ, ಬೋತಾರು ಒಪ್ಪಿ ಬರ್ಬೋದು. ಅದರಲ್ಲಿ ಸ್ವಲ್ಪ ಅಲ್ಲೆಲ್ಲ ಕೊಸರಾಟ ಮಾಡಿ ದಳಂದರಾರು. ಅಥವಾ 18ನೇ ತಾರೀಕು ಮೀಡಿಯೇಷನ್ ಸೆಂಟರ್ನಲ್ಲಿ ಇದೆ, ಅಲ್ಲಿ ಬನ್ನಿ, ನಿಮ್ಮ ವರ್ಷನ ಹೇಳಿ, ಭಾಗವಹಿಸ್ತೀವಿ ನಾವೆಲ್ಲ. ಒಪ್ಪಿದರೆ ಅಲ್ಲಿ ತೀರ್ಮಾನ ಆಗಲಿ, ಒಪ್ಪದೆ ಹೋದರೆ ಮತ್ತು ಇದು ಇತ್ಯರ್ಥ ಆಗದ ಪ್ರಶ್ನೆ ಅಂತೇಳಿ ಅವರು ಯಾರು ಲೇಬರ್ ಕಮಿಷನರು ಸರ್ಕಾರಕ್ಕೆ ಫೇಲ್ಯೂರ್ ರಿಪೋರ್ಟ್ ಹಾಕ್ತಾರೆ. ಆಸ್ ವೆಲ್ ಆಸ್ ಮೀಡಿಯೇಷನ್ ಸೆಂಟರ್ನವರು ಹೈಕೋರ್ಟ್ CJ ಇವರಿಗೆ ಫೇಲ್ಯೂರ್ ರಿಪೋರ್ಟ್ ಹಾಕ್ತಾರೆ. ಆಮೇಲೆ ನಮ್ಮ ಸಂಘಗಳ ಅಸ್ತಿತ್ವವೇ ಪ್ರಶ್ನಾರ್ಥಕ ಆಗ್ತದೆ. ಇಷ್ಟು ವರ್ಷಗಳಲ್ಲಿ ನೌಕರರಿಗೆ ನಾವೇನೂ ಮಾಡೋಕ್ಕಾಗಲಿಲ್ಲ ಅಂತ ನಿರಾಶೆಯಿಂದ ಜೀವನ ಮುಗಿಸ್ಬೇಕಾಗ್ತದೆ. ನಾನು ಹೇಳ್ತೇನೆ, ಇವತ್ತು ಸಂಬಂಧಪಟ್ಟ ಎಲ್ಲರೂ, ಅದಕ್ಕೆ ಟ್ರೇಡ್ ಯೂನಿಯನ್ ಕಡೆಯವರು ಇರ್ಬೋದು, ಮ್ಯಾನೇಜ್ಮೆಂಟ್ ಕಡೆಯವರು ಇರ್ಬೋದು, ಸರ್ಕಾರದ ಕಡೆಯವರು ಇರ್ಬೋದು, ಮಾಡೋದಕ್ಕೆ ಆದರೆ ಮಾಡಿ, ಆಗದೆ ಹೋದರೆ ನಮ್ಮ ಕೈಲಾಗಲ್ಲ ಅಂತ ನಮಸ್ಕಾರ ಮಾಡಿ ಹೊರಡಿ. ವಿಜಯ್.